ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವಾರ ಒಂದು ವಿಷಯವನ್ನು ಇಟ್ಕೊಂಡು ಆ ವಿಷಯದ ಬಗ್ಗೆ ಆಳವಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಆ ವಿಷಯ ಪರಿಣಿತರು ನಮ್ಮ ಜೊತೆ ಇರ್ತಾರೆ, ವಿಷಯದ ವಿಶ್ಲೇಷಕರು ನಮ್ಮ ಜೊತೆ ಇರ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಂತೃಪ್ತಿ ಅಭಿಯಾನ ಅಂತ. ಅಂದರೆ ಮುಂಗಾರು ಹಂಗಾಮಿನಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ರೈತರು ಬಿತ್ತನೆ ಮಾಡೋದಕ್ಕೆ ತೊಡಗಿಕೊಳ್ತಾರೆ. ಆದರೆ ರೈತರಿಗೆ ಈ ಸಂದರ್ಭದಲ್ಲಿ ಬರುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಸಾಲ ಅಥವಾ ದುಡ್ಡು ಎಲ್ಲಿಂದ ತರೋದು ಅನ್ನೋ ಸಮಸ್ಯೆ. ಸರ್ಕಾರ ತಂದಿರುವಂಥ ಬೇರೆ ಬೇರೆ ಈ ಸಾಲದ ಯೋಜನೆಗಳು ಏನಿದ್ದಾವೆ, ಬ್ಯಾಂಕ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದರ ಜೊತೆಗೆ ಈ ಅಭಿಯಾನ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಜೊತೆ ಆಗ್ತಾ ಇದ್ದಾರೆ KN ಆನಂದ ನಾಯಕ, ವಿಭಾಗೀಯ ಪ್ರಬಂಧಕರು, ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕುಗಳ ಸಮಿತಿ ಸಂಚಾಲಕರು, ಕೆನರಾ ಬ್ಯಾಂಕ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ಸರ್ ಹೇಳ್ದಂಗೆ ನಾವು ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿಯ ವತಿಯಿಂದ ಪ್ರತಿನಿಧಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಹಿನ್ನೆಲೆ ಹೀಗಿರುತ್ತದೆ. ಈಗಾಗಲೇ ಸರ್ ಹೇಳ್ದಂಗೆ ನಾವು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದ ರೈತರಾಗಿರ್ತಾರೆ. ನಮ್ಮ ಭಾರತ ಸರ್ಕಾರದ ಖೇತ್ ಬಚಾವೋ ಅಭಿಯಾನ ಅಂತ ಒಂದು ಏನು ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಹಮ್ಮಿಕೊಂಡಿದೆ, ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಬೆಳೆ ಸಾಲವನ್ನು ಬ್ಯಾಂಕ್ಗಳ ವತಿಯಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮುಟ್ಟಿಸ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗಿಯಾಗ್ತಾ ಇದ್ದೇವೆ. ಸರ್, ತಮಗೆ ತಿಳಿದಿರಲಿ, ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿಯ ಹಿನ್ನೆಲೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಏನು ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂದು ಗೈಡ್ಲೈನ್ಸ್ ಪ್ರಕಾರ ದೇಶದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಿಗೂ ಈ SLBC ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಅಂತ ಏನು ಹೇಳ್ತೀವಿ, ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿಯ ಜವಾಬ್ದಾರಿಯನ್ನು ಒಂದೊಂದು ಬ್ಯಾಂಕ್ಗೆ ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೆನರಾ ಬ್ಯಾಂಕ್ಗೆ ನಮ್ಮ SLBC ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ನಮ್ಮ SLBCಯ ಜವಾಬ್ದಾರಿ ಏನಪ್ಪ ಅಂದರೆ, ಆಯಾ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ನಮ್ಮ NABARD ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಮತ್ತು ಯಾವುದೇ ಇತರೆ ಸರ್ಕಾರ ಅಥವಾ ಕಾರ್ಯಕ್ರಮಗಳನ್ನು ಈ ನಮ್ಮ ಬ್ಯಾಂಕ್ಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ SLBCಯ ಜವಾಬ್ದಾರಿ ಆಗಿರುತ್ತದೆ ಸರ್. ನಾವು ಸಮನ್ವಯ ಕೆಲಸವನ್ನು ಮಾಡ್ತೇವೆ ಸರ್. ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕು ಮತ್ತು ಈ ಕಡೆ ಬ್ಯಾಂಕ್ಗಳ ಮಧ್ಯ SLBC ಸಮನ್ವಯ ಕೆಲಸವನ್ನು ಮಾಡುತ್ತೆ. ಈ ನಮ್ಮ ಒಂದು SLBCಯ ಮುಖ್ಯಸ್ಥರು ಪ್ರಧಾನ ವ್ಯವಸ್ಥಾಪಕರಾಗಿರ್ತಾರೆ. ಕೆನರಾ ಬ್ಯಾಂಕಿನ ಒಬ್ಬ ಜನರಲ್ ಮ್ಯಾನೇಜರ್ ಅವರು ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತಾರೆ. ಸೊ ತಮಗೆ ಈಗಾಗಲೇ ಹೇಳಿದಾಗೆ ಈ ಅಭಿಯಾನದ ಮುಖ್ಯ ಉದ್ದೇಶ, ನಮ್ಮ ರಾಜ್ಯದಲ್ಲಿ ಸುಮಾರು ರೈತರು ಈ ಒಂದು ವ್ಯವಸ್ಥೆಯಿಂದ ಹೊರಗಡೆ ಉಳಿದಿದ್ದಾರೆ. ಕೃಷಿಗೆ ಸಂಬಂಧಪಟ್ಟು ಮಾತಾಡಬೇಕಂದ್ರೆ ಕರ್ನಾಟಕ ರಾಜ್ಯ ಕೃಷಿ ಅವಲಂಬಿತ ಒಂದು ಚಟುವಟಿಕೆಯಲ್ಲಿ ಅವಲಂಬ ಆಗತಕ್ಕಂಥ ಒಂದು ದೊಡ್ಡ ರಾಜ್ಯವಾಗಿರ್ತದೆ. ನಮ್ಮ ರಾಜ್ಯದಲ್ಲಿ ಇವತ್ತಿಗೆ ಸುಮಾರು 190.5 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶ ಹೊಂದಿದ್ದು, ಅದರಲ್ಲಿ ಮಳೆ ಮತ್ತು ನೀರಾವರಿ ಆಶ್ರಯದ ವಿಸ್ತೀರ್ಣ ಸುಮಾರು 118 ಲಕ್ಷ ಹೆಕ್ಟೇರ್ ಇರುತ್ತದೆ ಸರ್. ಅದರಲ್ಲಿ ಸುಮಾರು 86 ಲಕ್ಷ ಭೂ ಹಿಡುವಳಿ ಕುಟುಂಬಗಳು ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಏರುತ್ತಿರುವ ಜನಸಂಖ್ಯೆ ಮತ್ತು ನಮ್ಮ ಧಾನ್ಯಗಳ ಬೇಡಿಕೆಗಳನ್ನು ಪೂರೈಸುವಲ್ಲಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಭಾಳ ಅತ್ಯವಶ್ಯಕ ಆಗಿರುತ್ತದೆ. ತಮಗೆ ತಿಳಿದಾಗೆ ಮೊದಲನೇದಾಗಿ ನೈಸರ್ಗಿಕ ಸಂಪನ್ಮೂಲ ಮೊದಲನೇದಾಗಿ ಬರಬೇಕಾಗಿರೋದು ರೈತರಿಗೆ ಮಣ್ಣಾಗಿರುತ್ತೆ. ಸೊ ಈ ನಮ್ಮ ಕೇಂದ್ರ ಸರ್ಕಾರದ ಖೇತ್ ಬಚಾವೋ ಅಭಿಯಾನದ ಬಹಳ ಮುಖ್ಯ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಸುಸ್ಥಿರವಾಗಿ ಇಡ್ತಕ್ಕಂಥ ಒಂದು ಉದ್ದೇಶ ಆಗಿರುತ್ತೆ. ಯಾಕಪ್ಪ, ನಮಗೆ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಮತ್ತು ಕೀಟನಾಶಕಗಳನ್ನು ಅತಿಯಾಗಿ ಬಳಕೆ ಮಾಡಿ ಈಗಾಗಲೇ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಈಗಾಗಲೇ ತೊಂದರೆ ಕೊಟ್ಟಿದ್ದೇವೆ. ಅದನ್ನು ಸರಿಪಡಿಸೋ ಉದ್ದೇಶ ಇಟ್ಕೊಂಡು ಈ ಒಂದು ಖೇತ್ ಬಚಾವೋ ಅಭಿಯಾನದ ಒಂದು ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿವರೆಗೂ ಯಾವ ರೈತರಿಗೆ ಬೆಳೆ ಸಾಲ ಸಿಕ್ಕಿರಲ್ವೋ ಅವ್ರಿಗೆಲ್ಲ ಪ್ರತಿಯೊಬ್ಬ ರೈತರಿಗೂ ಸಹ ಸರಿಯಾದ ಸಮಯಕ್ಕೆ ಬ್ಯಾಂಕ್ಗಳ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದ ವತಿಯಿಂದ
ಈ ಬೆಳೆ ಸಾಲ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಸರ್. ಈಗಾಗಲೇ ನಾನು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ಮುಸ್ಕಿನ ಜೋಳ, ಕಬ್ಬು, ಕಡಲೆ ಆಗಿರ್ಬೋದು, ಹೆಸರು, ಶೇಂಗಾ ಈ ಥರ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ರಾಜ್ಯ ಕರ್ನಾಟಕ ಆಗಿದೆ. ಸರ್, ಬಹಳ ಮೂಲ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಅಭಿಯಾನ ಏನು ಮಾಡ್ತಾ ಇದ್ದೀರಿ, ಅದು 6ನೇ ತಾರೀಕಿಂದ ಶುರುವಾಗಿ ಆಗಸ್ಟ್ 14ರವರೆಗೆ ನಡೆಯುತ್ತೆ. ಖಂಡಿತ. ಏನಿ ಅಭಿಯಾನದಲ್ಲಿ ಏನೆಲ್ಲ ಇರುತ್ತೆ ಅಂತ? ಖಂಡಿತ. ಸೊ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 44 ಲಕ್ಷ ಭೂಮಿ ಹೊಂದಿರತಕ್ಕಂಥ ರೈತರಿದ್ದಾರೆ. ಅದರಲ್ಲಿ 22 ಲಕ್ಷ ಭೂಮಿ ಹೊಂದಿರದ ರೈತರು, ಅಂದರೆ ಅವ್ರಿಗೆ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಸಾಗುವಳಿ ಮಾಡಿಕೊಂಡು ಬೇರೆಯವ್ರ ಜಮೀನತಕ್ಕಂಥ ರೈತರು ಸಹ ಇದ್ದಾರೆ ಸರ್. ಒಟ್ಟಾರೆಯಾಗಿ ಸುಮಾರು 66 ಲಕ್ಷ ನಮ್ಮ ರೈತ ಫಲಾನುಭವಿಗಳು ಈ ಅಭಿಯಾನದಡಿ ತರತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು KCC ಸಾಲ ಅಭಿಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಮ್ಮ KCC ಅಂದರೆ ನೇರವಾಗಿ ಹೇಳಬೇಕಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಸರಳ ಭಾಷೆಯಲ್ಲಿ ಬೆಳೆ ಸಾಲ ಅಂತ ಹೇಳ್ತೇವೆ ಸರ್. ಓಕೆ, ಬೆಳೆ ಸಾಲಕ್ಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸರ್, KCC ಅಂತ ಹೇಳ್ತೇವೆ ಸರ್. ಓಕೆ. ಸೊ ಈ ಬೆಳೆ ಸಾಲದ ಬಹಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತಾವು ಪ್ರಾರಂಭದಲ್ಲೇ ಹೇಳಿದ್ರಿ, ರೈತರಿಗೆ ಕೃಷಿ ಚಟುವಟಿಕೆಗೆ ಎಲ್ಲ ಸಂಪನ್ಮೂಲಗಳ ಜೊತೆಗೆ ನಮ್ಮ ಆರ್ಥಿಕ ಸಂಪನ್ಮೂಲ ಅಥವಾ ಸಾಲದ ಸಂಪನ್ಮೂಲ ಸಹ ಬಹಳ ಅತ್ಯಮೂಲ್ಯವಾಗಿರ್ತದೆ. ಯಾಕಪ್ಪ ಅಂದರೆ ಗ್ರಾಮೀಣ ಭಾಗದಲ್ಲಿ ಅನೇಕ ರೈತರು ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಏನು ಇನ್ಪುಟ್ಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಸಲಕರಣೆಗಳು, ಬೀಜ ಆಗಿರ್ಬೋದು, ರಸಗೊಬ್ಬರ ಖರೀದಿಗೆ, ಕೀಟನಾಶಕ ಖರೀದಿಗಾಗಿರ್ಬೋದು, ಕೂಲಿ ಪೇ ಮಾಡಬೇಕಾಗಿರುತ್ತೆ, ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಎಲ್ಲ ಉದ್ದೇಶಗಳಿಗೆ ಬೇಕಾಗಿರ್ತಕ್ಕಂಥ ಸಾಲದ ವ್ಯವಸ್ಥೆಯನ್ನು ಈ ಬೆಳೆ ಸಾಲ ಅಥವಾ KCC ಮುಖಾಂತರ ಬ್ಯಾಂಕ್ಗಳಿಂದ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಸರ್. ಓಕೆ. ಈಗ ಬೇರೆ ಸಾಲಕ್ಕೂ ಈ ಬೆಳೆ ಸಾಲಕ್ಕೂ ನಡುವೆ ಇರುವಂಥ ವ್ಯತ್ಯಾಸ ಏನು? ಜೊತೆಗೆ ಸರ್ಕಾರ, ಬ್ಯಾಂಕ್ಗಳು ಇಷ್ಟು ಮಹತ್ವ ಕೊಡ್ತಾ ಇರೋದು ಯಾಕೆ ಅಂತ ಈ ಯೋಜನೆಗೆ? ಎಸ್ ಸರ್. ಸೊ ಈಗ ಬ್ಯಾಂಕ್ಗಳಲ್ಲಿ ತಮಗೆ ಗೊತ್ತಿದೆ ಎಲ್ಲ ರೀತಿಯ ಸಾಲಗಳು ಸಿಗುತ್ತೆ ಸರ್. ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ, ಅದರಲ್ಲಿ 2 ಭಾಗಗಳಾಗಿ ಹೇಳ್ತೇವೆ ನಾವು. ಮೊದಲನೇದು ಬೆಳೆ ಸಾಲ, ಎರಡನೇದು ಕಂತಿನ ಸಾಲ, ಟರ್ಮ್ ಲೋನ್ ಅಂತ ಹೇಳ್ತೇವೆ ಸರ್. ಬೆಳೆ ಸಾಲ ನಾವು ಬೆಳೆಯನ್ನು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚುಗಳಿಗೆ, ಅಂದರೆ ದಿನನಿತ್ಯ ಖರ್ಚುಗಳಂತ ಏನು ಹೇಳ್ತೀವಲ್ಲ, ಅದಕ್ಕೆ ಈ ಬೆಳೆ ಸಾಲದ ಅವಶ್ಯಕತೆ ಬರುತ್ತೆ. ಕಂತಿನ ಸಾಲ ಇನ್ವೆಸ್ಟ್ಮೆಂಟ್, ಅಂದರೆ ಇದು ಸರ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅಂದರೆ ದೂರದ ಒಂದು ದೀರ್ಘಾವಧಿ ಏನು ಇನ್ವೆಸ್ಟ್ ಮಾಡ್ತೀವಲ್ಲ, ಅದನ್ನು ಟರ್ಮ್ ಲೋನ್ ಅಂತ ಹೇಳ್ತೀವಿ. ಸೊ ಭಾಳ ನೀವು ಕೇಳಿದಾಗೆ KCCಯ ವಿಶೇಷತೆ ಏನಪ್ಪ ಅಂದರೆ, ಇತರೆ ಸಾಲಗಳಿಗಿನ್ನ ಬೆಳೆ ಸಾಲ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಸರ್ ಬ್ಯಾಂಕ್ಗಳಲ್ಲಿ. ಕಡಿಮೆ ಅಂದರೆ 7%, ನಾವೇನು 7% ಅಂತ ಕೊಟ್ಟಾಗ ಕೇಂದ್ರ ಸರ್ಕಾರದಿಂದ ಸುಮಾರು 3% ಮರುಪಾವತಿ ಸಿಗುತ್ತೆ. ಆವಾಗ ನಮಗೆ ನಿವ್ವಳ ಅಂದರೆ ನೆಟ್ ಇಂಟ್ರೆಸ್ಟ್ 4%ಅಲ್ಲಿ ಅವ್ರಿಗೆ ಬೆಳೆ ಸಾಲ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು KCC ಮುಖಾಂತರ ಸಿಗುತ್ತೆ ಸರ್. ಜೊತೆಗೆ ಇತರೆ ಸಾಲಗಳಂತೆ ಇದು ತುಂಬ ಸಿಂಪ್ಲಿಫೈಡ್ ಸಾಲ ಸರ್. KCC ಅಂದರೆ ರೈತರು ಅಪ್ರೋಚ್ ಮಾಡೋದ್ರಿಂದ ಹಿಡಿದು ಬ್ಯಾಂಕ್ಗಳು ಸಾಲ ಮಂಜೂರಿ ಮಾಡೋದ್ರಲ್ಲಿ ಸರಳವಾದ ಒಂದು ವಿಧಾನಗಳನ್ನು ಅಳವಡಿಸ್ಕೊಂಡು ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಿಗ್ತಕ್ಕಂಥ ಸಾಲ ಇದಾಗಿರುತ್ತೆ ಸರ್, ಬೆಳೆ ಸಾಲ. ಈಗ ನಾವು ಬೇರೆ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ದಾಡುವಂಥದ್ದು ಜಾಸ್ತಿ ಇದೆ, ಆಮೇಲೆ ಡಾಕ್ಯುಮೆಂಟೇಷನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಇಲ್ಲಿ ಏನೆಲ್ಲ ಇರುತ್ತೆ? ಎಸ್ ಸರ್. ನೀವು KCC ಸಾಲಕ್ಕೆ ಬಂದಾಗ ಈಗ ಮಾನ್ಯ ಸರ್ಕಾರದ ಒಂದು ನಿರ್ದೇಶನದಂತೆ ಒಬ್ಬ ರೈತರಿಗೆ ಗರಿಷ್ಠ 3 ಲಕ್ಷದವರೆಗೂ ಸಹ ಬೆಳೆ ಸಾಲ ಈ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ ಸರ್. 3 ಲಕ್ಷದ ಮೇಲ್ಪಟ್ಟು ಸಹ ರೈತರಿಗೆ ಸಿಗುತ್ತೆ. ಅದು ಅವರ ಒಂದು ಭೂ ಹಿಡುವಳಿ ಮತ್ತು ಯಾವ ಜಿಲ್ಲೆ ಅವರದು, ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದನ್ನು ಆಧಾರ ಮಾಡಿಕೊಂಡು ಬ್ಯಾಂಕ್ಗಳು ನಿರ್ಧಾರ ಮಾಡುತ್ತೆ ಸರ್. ಅದನ್ನು ಸ್ವಲ್ಪ ವಿವರಿಸ್ಬೋದು ಸರ್, ಹೇಗೆ? ಖಂಡಿತ ಸರ್. ನಾವು ಈ ನಮ್ಮ ಹೇಗೆ ಸ್ಟೇಟ್ ಲೆವೆಲಲ್ಲಿ SLBC ಅಂತ ಏನಿದೆ ಅಲ್ವಾ, ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ, ಡಿಸ್ಟಿಕ್ ಲೆವೆಲಲ್ಲಿ DLTC ಕಮಿಟಿ ಅಂತ ಇರುತ್ತೆ, ಡಿಸ್ಟಿಕ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಅಂತ. ಅಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕೃಷಿ ಅಧಿಕಾರಿಗಳಾಗಿರ್ಬೋದು, ವಿವಿಧ ಇಲಾಖೆ ಅಧಿಕಾರಿಗಳು, ಮತ್ತು ಲೀಡ್ ಡಿಸ್ಟಿಕ್ ಮ್ಯಾನೇಜರ್ ಇರ್ತಾರೆ ಅಲ್ಲಿ, ಮತ್ತು ಒಂದಷ್ಟು ಜನ ನಮ್ಮ ಪ್ರಗತಿಪರ ರೈತರನ್ನು ಕೂರಿಸ್ಕೊಂಡು ಅವತ್ತು DLTCಯಲ್ಲಿ ನಿರ್ಧಾರ ಮಾಡ್ತಾರೆ. ಇಂಥ ಒಂದು ಬೆಳೆಗೆ, ಕಬ್ಬು ಬೆಳೆಗೆ ನಮಗೆ
ಬೆಳೆ ಸಾಲದ ಅವಶ್ಯಕತೆ ಎಷ್ಟಿರುತ್ತೆ ಅಂತೇಳಿ, ಅಥವಾ ಉದಾಹರಣೆಗೆ ರಾಗಿ ಬೆಳೆಗೆ ಎಷ್ಟು ಬೇಕಾಗುತ್ತೆ, ಆ ರೀತಿ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳ್ತೇವೆ ಸರ್ ನಾವು. ಓಕೆ. ಸೊ ಆಯಾ ಬೆಳೆಗೆ ಆಯಾ ಜಿಲ್ಲೆಗೆ ನಿಗದಿ ಮಾಡಿರ್ತಾರೆ, 1 ಎಕರೆಗೆ ಒಂದು ರಾಗಿ ಬೆಳೆಗೆ ಅಥವಾ ಕಬ್ಬಿನ ಬೆಳೆಗೆ ಇಷ್ಟು ಕೊಡ್ಬೋದು ಅಂತೇಳಿ. ಅದ್ರ ಪ್ರಕಾರ ಅವರ ಭೂ ಹಿಡುವಳಿ, ರೈತರಿಗೆ ಎಷ್ಟು ಭೂ ಹಿಡುವಳಿ ಇದೆಯೋ ಅದರ ಮೇಲೆ ಆ KCCಯ ಪ್ರಮಾಣ ಎಷ್ಟು ಸಾಲ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಸರ್. ಈಗಾಗಲೇ ಹೇಳ್ದಂಗೆ 3 ಲಕ್ಷದವರೆಗೂ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ. 3 ಲಕ್ಷದ ಮೇಲೆ ಆಯಾ ಬ್ಯಾಂಕಿನ ಗೈಡ್ಲೈನ್ಸ್ ಪ್ರಕಾರ ಸಾಧಾರಣ ಒಂದು 10ರಿಂದ 12% ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಸರ್. ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಸೌಲಭ್ಯ ಇದೆಯಾ ಅಥವಾ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ, ಹೇಗೆ? ಖಂಡಿತ ಸರ್. ಈ KCC ಬೆಳೆ ಸಾಲ ಅಂತಕ್ಕಂಥದ್ದು ಪ್ರತಿಯೊಂದು ಬ್ಯಾಂಕ್ನಲ್ಲೂ ಸಹ ಸಿಗ್ತಕ್ಕಂಥ ಅವಕಾಶ ಇದೆ. ಅಂದ್ರೆ ಈಗ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲೂ ಇದೆ. ಎಸ್ ಸರ್, ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಪ್ಲಸ್ ಕೋಆಪರೇಟಿವ್ ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ಈ ಬೆಳೆ ಸಾಲ ಇವತ್ತು ರೈತರಿಗೆ ಸಿಗ್ತಾ ಇದೆ ಸರ್. ಆ ಎಲ್ಲ ಬ್ಯಾಂಕ್ಗಳಲ್ಲೂ ನೀವು ಆಗಲೇ ಹೇಳಿದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟ್ 3% ವಿನಾಯಿತಿ ಕೊಡ್ತಾ ಇದೆ, ಈ ವಿನಾಯಿತಿ ದರದಲ್ಲೇ ಸಿಗ್ತಾ ಇದೆ. ಖಂಡಿತ ಸರ್. ಅವಾಗ ಅವ್ರಿಗೆ ನಿವ್ವಳ 4% ಬಡ್ಡಿ ದರದಲ್ಲಿ 3 ಲಕ್ಷದವರೆಗೂ ಬೆಳೆ ಸಾಲ ಸಿಗ್ತಾ ಇದೆ ಸರ್. ಈಗ ಕೇವಲ ಬೆಳೆ ಸಾಲ, ಆ ಬೆಳೆ ಸಾಲಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ಕೋಬೇಕಾ ಅಥವಾ ಬೇರೆ ಏನಾದರೂ ಪ್ರಯೋಜನಗಳಿದಾವ ಅದರಿಂದ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಈಗ ಹೇಳ್ಬೇಕಂದ್ರೆ ಈಗಾಗಲೇ ಹೇಳ್ದಂಗೆ ರೈತರಿಗೆ ನಾವು ಬೆಳೆ ಸಾಲ ಕೊಡೋ ಉದ್ದೇಶನೇ ಆ ದಿನದಲ್ಲಿ ಅವರು ಏನು ಅವಶ್ಯಕತೆ ಇದೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚಿಗೆ ಮಾತ್ರ ಉಪಯೋಗಿಸ್ಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಏನಾಗುತ್ತೆ, ನಾವು ಆ ಹಣವನ್ನು ಬೇರೆಗೆ ಉದ್ದೇಶಕ್ಕೆ, ಅನ್ಯ ಉದ್ದೇಶಕ್ಕೆ ಉಪಯೋಗಿಸಿದಾಗ ನಮಗೆ ಇಲ್ಲಿ ತೊಂದರೆ ಆಗುತ್ತೆ. ಮತ್ತು ಮೊದಲನ ನಿಮ್ಮ ಪ್ರಶ್ನೆಗೆ ಹೇಳ್ಬೇಕಂದ್ರೆ, ಈ ಬೆಳೆ ಸಾಲ ಹೇಗೆ ಮಹತ್ವ ಪಡ್ಕೊಳ್ಳುತ್ತಂದರೆ, ರೈತರು ಇವತ್ತು ಗ್ರಾಮೀಣ ಭಾಗದಲ್ಲಿ ಹಣದ ಅವಶ್ಯಕತೆ ತುಂಬ ಇರುತ್ತೆ. ಅರ್ಜೆಂಟಾಗಿ ಈಗ ಮಳೆ ಬಿದ್ದ ತಕ್ಷಣ ಬೀಜ ಬಿತ್ತಬೇಕಾಗಿರುತ್ತೆ, ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ ಅಂತ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬರಗಾಲದ ಪರಿಸ್ಥಿತಿ ಸಹ ಇದೆ. ಸೊ ಆದರೆ ಇವರು ಅದಕ್ಕೆ ತಯಾರಿ ನಡೆಸಿರಲ್ಲ. ಆವಾಗ ಏನಾಗುತ್ತೆ, ಹೋಗಿ ನಮ್ಮ ಕೈ ಸಾಲ ಅಥವಾ ಹೆಚ್ಚು ಬಡ್ಡಿಯನ್ನು ತೊಗೊಂಡು ಕೊಟ್ಬಿಟ್ಟು ಬೀಜ ಖರೀದಿಗೆ ಅಥವಾ ಇತರೆ ಸಲಕರಣೆಗಳ ಖರೀದಿಗೆ ಸಾಲ ತರ್ತಕ್ಕಂಥ ಒಂದು ಪ್ರಯತ್ನಗಳಾಗುತ್ತೆ. ಆ ಹಿನ್ನೆಲೆಯಲ್ಲಿ ರೈತರು ಬುದ್ಧಿವಂತರಿದ್ದಾರೆ, ಅವರು ಮೊದಲೇ ನಿರ್ಧಾರ ಮಾಡಿಕೊಂಡು ಮುಂಗಾರಿನ ಅಥವಾ ಒಂದು ಅವಶ್ಯಕತೆಯನ್ನು, ಹಣದ ಅವಶ್ಯಕತೆಯನ್ನು ಇಟ್ಕೊಂಡು ಮೊದಲೇ ಬ್ಯಾಂಕನ್ನು ಸಂಪರ್ಕ ಮಾಡಿ ಅವರಿಗೆ ಸಿಗ್ತಕ್ಕಂಥ ಅರ್ಹ ಸಾಲವನ್ನು ಸ್ಯಾಂಕ್ಷನ್ ಮಾಡಿ, ಅಂದರೆ ಮಂಜೂರು ಮಾಡಿ ಇಟ್ಕೊಂಡಾಗ ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಾಲವನ್ನು ಬಳಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಸರ್. ಉದಾಹರಣೆಗೆ ನಾನು ಹೇಳ್ತೇನೆ ಸರ್, ನಿಮಗೇನೆ ಒಂದು 3 ಲಕ್ಷ ರೂಪಾಯಿ ಸಾಲ ನಾವು ಮಂಜೂರಿ ಮಾಡಿದ್ದೇವೆಂದರೆ, ರೈತರು ಸಹಜವಾಗಿ ಎಡುತ್ತಾ ಇರೋದೆಲ್ಲಪ್ಪ ಅಂದರೆ, ನನಗೆ 3 ಲಕ್ಷ ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ದಾರೆ, 3 ಲಕ್ಷವನ್ನು ನಾನು ಇವತ್ತೇ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಸೊ ಅದನ್ನು ಮಾಡ್ತಾರೆ. ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ, ಅವರು ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಬಿಡ್ತಾರೆ ಹಣವನ್ನು. ಮುಂದಿನ ದಿನಗಳಲ್ಲಿ ಇವತ್ತು ಬೀಜ ಬಿತ್ತಿದ್ದೇವೆ, ಮತ್ತು ಕಳೆ ತೆಗಿಬೇಕು, ನಂತರ ಇತರೆ ಚಟುವಟಿಕೆಗಳಿಗೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ, ಅವತ್ತು ಮತ್ತೆ ಹೋಗಿ ಕೈ ಸಾಲ ಮಾಡೋ ಅವಶ್ಯಕತೆ ರೈತರಿಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನು ನಿಮಗೆ 3 ಲಕ್ಷ ಉದಾಹರಣೆಗೆ ಹೇಳ್ತಾ ಇರ್ತಕ್ಕಂಥ ಸಾಲ ಸಿಕ್ಕಾಗ, ನೀವು ಪ್ರಾರಂಭದಲ್ಲಿ ಬೀಜ ಬಿತ್ತನೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸ್ಕೋಬೇಕು ಅದರಲ್ಲಿ. ಯಾಕಂದರೆ ಇದರಲ್ಲಿ ನಿಮಗೆ ಪೂರ್ತಿ ಒಂದೇ ಸಲ ತಗೋಬೇಕಂತ ಕಡ್ಡಾಯ ಇಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ನೀವು ಹಣವನ್ನು ಪಡ್ಕೋಬಹುದು ಸರ್ ಬ್ಯಾಂಕಲ್ಲಿ. ಅಂದರೆ ಒಂದು 3 ಲಕ್ಷ ರೂಪಾಯಿ ನನಗೆ ಸಾಲ ಸಿಕ್ಕಿದೆ ಅಂದರೆ ನನಗೆ ಆಯಾ ಟೈಮಲ್ಲಿ ಎಷ್ಟೆಷ್ಟು ಬೇಕು ಅದನ್ನು ನಾನು ವಿಡ್ರಾ ಮಾಡ್ಕೊಂಡು ಬರ್ಬೋದು. ಈಗ ನಮಗೆ ಈ KCC ಸಾಲ ಸದ್ಬಳಕೆ ಯಾವಾಗ ಆಗುತ್ತಪ್ಪ ಅಂದರೆ, ರೈತರಿಗೆ ಉದಾಹರಣೆಗೆ 3 ಲಕ್ಷ ಸಾಲ ಮಂಜೂರಾಗಿದೆ, ಅದರಲ್ಲಿ ನನಗೀಗ ಬಿತ್ತನೆಗೆ 50,000 ಮಾತ್ರ ಬೇಕು, ಅದನ್ನು ಬಳಸ್ಕೊಂಡೆ. ನಂತರದ ಕೆಲಸಗಳಲ್ಲಿ ಸ್ವಲ್ಪ ಸಮಯದ ನಂತರ 50,000 ಬಳಸ್ಕೊಂಡೆ. ಅಂದರೆ ಆ ರೈತರು ಆ ಸಾಲದಿಂದ ಎಷ್ಟು ಹಣವನ್ನು ಪಡ್ಕೊಳ್ತಾರೋ ಅಷ್ಟು ಹಣಕ್ಕೆ ಮಾತ್ರ ಬಡ್ಡಿ ಅನ್ವಯ ಆಗುತ್ತೆ ಸರ್. 3 ಲಕ್ಷ ಏನು ಸಾಲ ತಗೊಂಡೆ ಅದರಲ್ಲಿ ನಾನು ವಿಡ್ರಾ ಮಾಡಿರೋದು 50,000. ಎಸ್ ಸರ್. ಸೊ 50,000 ಮೇಲೆ ಮಾತ್ರ ಬಡ್ಡಿ ಆಗುತ್ತೆ. ಸಪೋಸ್ ನೀವು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಹಣವನ್ನು ನಿಮ್ಮ ಸ್ಯಾಂಕ್ಷನ್ ಲಿಮಿಟಿಂದ ಬಳಸ್ತೀರೋ ಅದಕ್ಕೆ ಮಾತ್ರ ಬಡ್ಡಿ ಬ್ಯಾಂಕ್ನಲ್ಲಿ ಅನ್ವಯ ಆಗುತ್ತೆ, ಇಲ್ಲ ಅಂದರೆ ಬಡ್ಡಿ ಬೀಳೋದಿಲ್ಲ. ಒಂದು. ನಂತರ ಮರುಪಾವತಿ ವಿಷಯಕ್ಕೆ ಬಂದಾಗ, ನಾನು 3 ಲಕ್ಷ ಹಣ ತಗೊಂಡಿದ್ದೇನೆ, ಇವತ್ತು ನನಗೆ ಅವಶ್ಯಕತೆ ಇದೆ 3 ಲಕ್ಷ. ನಂತರ ಯಾವುದೋ ಒಂದು ಅಲ್ಪಾವಧಿ ಬೆಳೆ ಬೆಳೆದೆ, ನಾನು ಟೊಮೊಟೊನೋ ಅಥವಾ ಇನ್ನೊಂದು ಅಥವಾ ಸೊಪ್ಪಿನ ಬೆಳೆ ಬೆಳೆದೆ, ಅದರಿಂದ ನನಗೆ ವಾಪಸ್ಸು
ಹಣ ಬಂತು ಅಂದರೆ ಆದಾಯ ಬಂದಿದೆ, ಅದನ್ನು ನನ್ನ ಮನೆಯಲ್ಲಿ ಅಥವಾ ನನ್ನ ಪಾಕೆಟಲ್ಲಿ ಇಟ್ಕೊಳ್ಳೋ ಬದಲು ತೊಗೊಂಡೋಗಿ ಈ KCC ಸಾಲಕ್ಕೆ ಮರುಪಾವತಿ ಮಾಡಿದಾಗ ನಮಗೆ ಏನಾಗುತ್ತೆ, ಆ 3 ಲಕ್ಷದಲ್ಲಿ ಸಪೋಸ್ ನೀವು 1 ಲಕ್ಷ ಮರುಪಾವತಿ ಮಾಡಿದ್ರೆ ಇನ್ನು ಉಳಿದ 2 ಲಕ್ಷಕ್ಕೆ ಮಾತ್ರ ಬ್ಯಾಂಕ್ನವರು ಬಡ್ಡಿಯನ್ನು ಹಾಕ್ತಾರೆ ಸರ್. ಆವಾಗ ನಿಮಗೆ ಅಷ್ಟು ದಿನಗಳಿಗೆ 1 ಲಕ್ಷಕ್ಕೆ ಬಡ್ಡಿ ಉಳಿತಾಯ ಆಗುತ್ತೆ. ನಂತರ ಒಂದು 15 ದಿವಸ ಬಿಟ್ಟು ನೀವು 1 ಲಕ್ಷ ಕಟ್ಟಿದ್ದೀರ ಅಕೌಂಟ್ಗೆ, ಆ KCC ಅಕೌಂಟ್ಗೆ ವಾಪಸ್ ಬೇಕು ಅಂದಾಗ ಅಗೇನ್ ನೀವು ಬ್ರ್ಯಾಂಚಲ್ಲಿ ಹೋಗಿ ಆ ಶಾಖೆಯಲ್ಲಿ ಹೋಗಿ ನೇರವಾಗಿ ಪಡ್ಕೋಬೋದು ಹಣವನ್ನು. ಇಲ್ಲ ಈ ನಮ್ಮ ರೂಪೇ ಕಾರ್ಡ್ ಅಂತ ಏನಿದೆಯಲ್ಲ ಅದರಲ್ಲಿ ನೀವು ATM ಅಲ್ಲೂ ಸಹ ಹಣವನ್ನು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಇದರಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಸಹ ಇದೆ. ಅಂದರೆ ಈ ಕಾರ್ಡ್ ಉಪಯೋಗಿಸ್ತಕ್ಕಂಥ ರೈತರಿಗೆ ಅಪಘಾತ ವಿಮೆ ಸುಮಾರು 2 ಲಕ್ಷದವರೆಗೂ ಕವರ್ ಆಗ್ತಕ್ಕಂಥ ಅವಕಾಶ ಇದೆ ಸರ್. ಅಪಘಾತ ಅಂದರೆ ಕೇವಲ ವಾಹನ ಅಪಘಾತ ಮಾತ್ರ ಅಲ್ಲ, ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಾಗ ಯಾವುದೇ ರೀತಿಯ ಅನಾಹುತ ಆಗ್ಬೋದು, ಒಂದು ಸಿಡ್ಲು ಆಗ್ಬೋದು ಅಥವಾ ಮತ್ತೊಂದು ತೊಂದರೆ ಆಗ್ಬೋದು, ಇದೆಲ್ಲ ಅಪಘಾತ ವಿಮೆ ಅಂತಲೇ ನಾವು ಭಾವಿಸ್ಬೇಕಾಗುತ್ತೆ. ಆವಾಗ ಅವ್ರಿಗೆ ಸುಮಾರು 2 ಲಕ್ಷದವರೆಗೂ ಅಪಘಾತ ವಿಮೆ ಸಹ ಈ ಒಂದು ಕಾರ್ಡ್ ಬಳಕೆ ಮಾಡೋರಿಗೆ ಅನ್ವಯ ಆಗುತ್ತೆ. ಒಂದೇ ಒಂದು ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಇತ್ತೀಚಿನ 30 ದಿನಗಳಲ್ಲಿ ಆ ಒಂದು ಕಾರ್ಡನ್ನು ಆಕ್ಟಿವೇಟ್ ಮಾಡಿರ್ಬೇಕಂದ್ರೆ ಬಳಕೆ ಮಾಡಿರಬೇಕು. ಇಲ್ಲಪ್ಪ ಅಂದರೆ ನಾನು KCC ಸಾಲಕ್ಕೆ ಕಾರ್ಡ್ ತೊಗೊಂಡೋಗಿ ನಾನು ಮನೆಯಲ್ಲಿ ಇಟ್ಬಿಟ್ಟು ಅದನ್ನು ಬಳಕೆ ಮಾಡಿಲ್ಲ ಅಂದರೆ ಇದಕ್ಕೆ ಅರ್ಹತೆ ಬರೋದಿಲ್ಲ. ಅಂದರೆ ಬ್ಯಾಂಕ್ನ ಬೇರೆ ಡೆಬಿಟ್ ಕಾರ್ಡ್ಗಳು ಇರ್ತಾವಲ್ಲ ಅದೇ ಥರ ಇದನ್ನು ಬಳಕೆ ಮಾಡಿರ್ಬೇಕು. ಇತ್ತೀಚಿನ 30 ದಿನಗಳ ಒಳಗಡೆ ಅದನ್ನು ಬಳಕೆ ಮಾಡಿದಾಗ ಈ 2 ಲಕ್ಷದ ಅಪಘಾತ ವಿಮೆಗೆ ಆ ರೈತರು ಅರ್ಹರಾಗಿರ್ತಾರೆ. ಈಗ ಮರುಪಾವತಿ ಹೇಗೆ ಅಂತ, ಅದು ಕಂತಿನಲ್ಲಿ ಕಟ್ಟೋದಾ? ಒಳ್ಳೆ ಪ್ರಶ್ನೆ ಸರ್. ಈಗಾಗಲೇ ಹೇಳ್ದಂಗೆ ಅವರು ಇದು ಲೈಕ್ ಆವರ್ತಕ ಸಾಲ ಅಂತ ಹೇಳ್ತೀವಿ ಸರ್, ಟರ್ಮ್ ಲೋನ್ ಅಲ್ಲ. ಟರ್ಮ್ ಲೋನ್ ಅಂದರೆ ಒಂದು ನಿಗದಿತ ಕಂತುಗಳಲ್ಲಿ ಸಾಲವನ್ನು ಕೊಡ್ತೇವೆ 5 ವರ್ಷ 7 ವರ್ಷಕ್ಕೆ. ಅದನ್ನು 1 ಲಕ್ಷ ಕೊಟ್ಟರೆ 5 ವರ್ಷ ಕಂತುಗಳಾಗಿ ಮಾಡಿಕೊಟ್ರೆ 20,000 ಪ್ಲಸ್ ಅಸಲು ಪ್ಲಸ್ ಬಡ್ಡಿ ಮರುಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ. ಇದು ಆ ರೀತಿ ಅಲ್ಲ. ನಾವು ಓಡಿ ಸಾಲ ಅಂತ ಏನು ಹೇಳ್ತೀವಲ್ಲ, ಓವರ್ ಡ್ರಾಫ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಆವರ್ತಕ ಸಾಲ. ಇದು ಓಡಿ ಸಾಲ ಇದ್ದಂಗೆ. ಇವತ್ತು ನಿಮಗೆ ಸಾಲ ಕೊಟ್ಟಿದ್ದೇವೆ, ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ನಿಮ್ಮ ಹತ್ರ ಹಣ ಇದೆ, ವಾಪಸ್ ಕಟ್ಬೋದು, ಮತ್ತು ಅದರ ಆಚೆ ವಾರ ಹಣ ಬೇಕು ಮತ್ತೆ ತಗೋಬೋದು. ಆ ರೀತಿ ಆವರ್ತಕ ಸಾಲ ಆಗಿರುತ್ತೆ. ಆದರೆ ಒಂದು ಕಂಡೀಷನ್ ಇದೆ, ಈಗಾಗಲೇ ಹೇಳ್ದಂಗೆ ಸರ್ಕಾರದವರು ಇದಕ್ಕೆ ಸಬ್ವೆನ್ಷನ್ ಅಂದರೆ ಬಡ್ಡಿ ಸಹಾಯಧನ ನೀಡೋದ್ರಿಂದ ಯಾರು 1 ವರ್ಷದ ಒಳಗಡೆ ರಿನ್ಯೂವಲ್ ಮಾಡ್ತಾರೆ, ಮರುಪಾವತಿ ಮಾಡಿ ನವೀಕರಣ ಮಾಡಬೇಕು ಇದನ್ನು ಖಾತೆಯನ್ನು. ಒಂದು ಸರಳವಾದ ಅರ್ಜಿ ಇರುತ್ತೆ ಸರ್, ಅದರಲ್ಲಿ ಅವರು ಡಿಕ್ಲರೇಷನ್ ಕೊಟ್ಟು ನಾನು ಈ ಖಾತೆಯನ್ನು ಮತ್ತೊಂದು ವರ್ಷಕ್ಕೆ ನವೀಕರಣ ಮಾಡ್ತಿದ್ದೀನಿ ಅಂತ ಕೊಟ್ಟಾಗ ಅದಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ. ಅಂದರೆ ಪ್ರಾಂಪ್ಟ್ ಪೇಮೆಂಟ್ ಅಂತ ಏನು ಹೇಳ್ತೀವಲ್ಲ ಸರ್, ಅಂದರೆ ಸೂಕ್ತವಾದ ಸಮಯಕ್ಕೆ ರೈತರು ಸಾಲ ಕಟ್ಟಿದ್ದಾರೆ ಅಂತ ಆಗುತ್ತೆ. 365 ದಿವಸದಲ್ಲಿ ಮರುಪಾವತಿ ಮಾಡಿರೋದ್ರಿಂದ ಅವ್ರಿಗೆ ಪೂರ್ತಿ ಮರುಪಾವತಿ ಮಾಡಬೇಕಾ? ಈಗ ಈ ವರ್ಷ ನಾನೊಂದು ತಗೊಂಡೆ ಬೆಳೆ ಸಾಲ ತಗೊಂಡೆ, ಇಯರ್ ಎಂಡ್ ಅಲ್ಲಿ ಬಂದಾಗ ಆ ಪೂರ್ತಿ ಸಾಲನ ಮರುಪಾವತಿ ಮಾಡಬೇಕಾ ಅಥವಾ ಬಡ್ಡಿಯನ್ನ ಮಾತ್ರ ಮರುಪಾವತಿ ಮಾಡಿ ರಿನ್ಯೂವಲ್ ಮಾಡಬೇಕಾ? ಇಲ್ಲ, ನಮ್ಮ ಗೈಡ್ಲೈನ್ಸ್ ಇರೋದು ನಿಮ್ಮ ಪೂರ್ತಿ ಅಸಲು ಮತ್ತು ಬಡ್ಡಿಯನ್ನು ಒಂದ್ಸಲ. ಇದರ ಕಾರಣ ಇಷ್ಟೇ, ನಾವು ಕೊಟ್ಟಿರೋದು ಬೆಳೆ ಬೆಳೀಲಿಕ್ಕೆ, ರೈತರು ಬೆಳೆದಿದ್ದಾರೆ, ಆ ಬೆಳೆ ಮಾರಾಟ ಮಾಡಿದ್ದಾರೆ, ಆ ಬಂದಿರೋ ಹಣವನ್ನು ಈ KCC ಸಾಲದ ಮುಖಾಂತರ ವರ್ಗಾಯಿಸಬೇಕು, ತುಂಬಿಟ್ಟು ಮತ್ತೆ ಪಡ್ಕೋಬಹುದು ಅದನ್ನು ವಾಪಸ್ಸು, ಬಡ್ಡಿಯನ್ನು ಕಟ್ಬಿಟ್ಟು. ಆವಾಗ ಅವರು ಕೇಂದ್ರ ಸರ್ಕಾರದ ಪ್ರಾಂಪ್ಟ್ ರೀಪೇಮೆಂಟ್ ಅಂತ ಏನು ಹೇಳ್ತೀವಲ್ಲ, ಬಡ್ಡಿ ಸಹಾಯಧನಕ್ಕೆ ಅವರು ಅರ್ಹರಾಗ್ತಾರೆ. ಇಲ್ಲದೇ ಹೋದಲ್ಲಿ 1 ವರ್ಷದ ನಂತರ ಬಂದು ಕಟ್ಟಿದ್ರೆ ಅವರು ರೆಗ್ಯುಲರ್ ರೀಪೇಮೆಂಟ್ ಅನ್ಸ್ಕೊಳ್ಳೋದಿಲ್ಲ. ಅದು ಆವಾಗ ಅದಕ್ಕೆ ಅಡಿಷ್ನಲ್ ಬಡ್ಡಿಯನ್ನು ಸೇರಿಸಿ 2% ಅಂತೆ ಕಟ್ಟಬೇಕಾಗುತ್ತೆ ಸರ್. ಈಗ ಕೇಂದ್ರ ಸರ್ಕಾರದ 3% ಸಹಾಯಧನ ಥರ ಹೇಳಿದ್ರಲ್ವ, ಆ ಬಡ್ಡಿ ಅದು ರೈತರಿಗೆ ನೇರ ವರ್ಗಾವಣೆ ಆಗುತ್ತಾ ಅಥವಾ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿ 4% ರೈತರಿಗೆ ಕೊಡೋಲ್ಲ? ಖಂಡಿತ ಸರ್, ಅದು ನೆಟ್ ಇಂಟ್ರೆಸ್ಟು ಸರ್ಕಾರದಿಂದ ನೇರವಾಗಿ ರೈತರ ಸಾಲಕ್ಕೆ ಮರುಪಾವತಿ ಆಗುತ್ತೆ. ಇವರು ನೆಟ್ ಇಂಟ್ರೆಸ್ಟ್ ನಿವ್ವಳವಾಗಿ 4% ಅಂತೆ ಸಾಲವನ್ನು ಕಟ್ತಾರೆ ಅವರು. ಓಕೆ, ಈಗ ಮೇಜರ್ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೆಳೆ ಸಾಲ ಅಂದಾಗ ಅದರಲ್ಲೇ ಬೆಳೆ ಸಾಲ ಅಂತಾನೆ ಇದೆ. ಈಗ ನಾನು ಬೆಳೆ ಬೆಳೀತಾ ಇಲ್ಲ, ಕೃಷಿ ಮಾಡ್ತಾ ಇಲ್ಲ, ನಾನು ಹಸುಗಳನ್ನ ಸಾಕ್ತಾ ಇದ್ದೀನಿ, ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ನಾನು ಅದರ ಉಪಯೋಗ ಪಡ್ಕೋಬೋದಾ? ಈ ನಮ್ಮ ಖೇತ್ ಬಚಾವ್ ಅಭಿಯಾನದ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಬೆಳೆ ಬೆಳಿಲಿಕ್ಕೆ ಮಾತ್ರ ಸಾಲ ಅಲ್ಲ, ಹೈನುಗಾರಿಕೆ ರೈತರಿಗೂ ಸಹ ಸಾಲ ಸಿಗುತ್ತೆ. ಜೊತೆಗೆ ನಮ್ಮ ಕೋಳಿ ಸಾಕಾಣಿಕೆ ಆಗಿರಬಹುದು, ನಮ್ಮ ತೋಟಗಾರಿಕೆ ಬೆಳೆಗಾಗಿರ್ಬೋದು, ಮತ್ತು ನಮ್ಮ ಜೇನು ಕೃಷಿಗಾಗಿರ್ಬೋದು, ಎಲ್ಲ ರೀತಿಯ ಬೆಳೆ ಒಂದು ಉದ್ದೇಶಕ್ಕೆ
ಈ KCC ಸಾಲ ಸಿಗ್ತಕ್ಕಂಥ ಅವಕಾಶ ಇದೆ ಸರ್. ಓಕೆ, ಈಗ ಆಗಲೇ ನೀವು ಬೆಳೆ ಸಾಲ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಜಮೀನಿದೆ, ಬೆಳೆ ಯಾವುದನ್ನು ಬೆಳೀತಾ ಇದ್ದಾರೆ ಅದನ್ನ ನೋಡ್ಕೊಂಡು ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ, ಎಸ್ ಸರ್. ಇದೀಗ ಒಂದು ವೇಳೆ ಹೈನುಗಾರಿಕೆ ಆದರೆ, ತೋಟಗಾರಿಕಾ ಬೆಳೆ ಆದರೆ ಅಥವಾ ಮೀನು ಸಾಕಾಣಿಕೆ ಆದರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ, ಯಾವ ಆಧಾರದ ಮೇಲೆ ಇಷ್ಟೇ ಸಾಲವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ತೀವಿ? ಈಗ ಅವರು ಯಾವ ಪ್ರಮಾಣದಲ್ಲಿ ಅದನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಸಪೋಸ್ ನಮ್ಮ ಈ ಹೈನುಗಾರಿಕೆ ಅಂತ ಇಟ್ಕೊಂಡಾಗ ಒಂದು 2 ಹಸುಗಳಿಗೆ ಮಾಡ್ತಾರೆ ಅಂದರೆ ಆ 2 ಹಸುಗೆ ಬೇಕಾಗ್ತಕ್ಕಂಥ ಈಗೇನು ಬೆಳೆಗೆ ಹೇಗೆ ನಮಗೆ ಒಂದು ಲೆಕ್ಕಾಚಾರ ಇದೆ ಅಲ್ಲ ಸರ್, ಈ 2 ಹಸು ಸಾಕಣೆ ಮಾಡಿ ಹೈನುಗಾರಿಕೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂದಾಜು ವೆಚ್ಚ ಎಲ್ಲ ಬ್ಯಾಂಕ್ನವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಅವರ ಒಂದು ಲೋನು ಸ್ಯಾಂಕ್ಷನ್ ಆಗುತ್ತೆ ಸರ್. ಮತ್ತೊಂದು ಏನಪ್ಪ ಅಂದರೆ ಈಗ ಗರಿಷ್ಠ 2 ಲಕ್ಷದವರೆಗೂ ರೈತರಿಗೆ ಸರಳವಾಗಿ ಬ್ಯಾಂಕ್ಗಳಿಂದ ಈ KCC ಸಾಲ ಸಿಗ್ತಕ್ಕಂಥ ಅವಕಾಶ ಇದೆ. ಸರಳ ಅಂದರೆ ಏನಪ್ಪ ಅಂದರೆ ಹೆಚ್ಚಿನ ದಾಖಲಾತಿಗಳು ಬೇಕಾಗಿರೋದಿಲ್ಲ. 2 ಲಕ್ಷದ ಮೇಲ್ಪಟ್ಟು ಸಾಲದ ಅವಶ್ಯಕತೆ ಬಂದಾಗ ಸ್ವಲ್ಪ ಪ್ರೊಸೀಜರ್ ಬೇರೆ ಇರುತ್ತೆ. ಅಂದರೆ ದಾಖಲಾತಿಗಳು ಹೆಚ್ಚಿನ ನಮ್ಮ ರೆವೆನ್ಯೂ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟು ಬ್ಯಾಂಕ್ಗೆ ಪ್ರತಿಯೊಬ್ಬ ಶಾಖೆಗೆ ಒಬ್ಬರು ಲೀಗಲ್ ಸ್ಕ್ರೂಟಿನಿ ಮಾಡಲಿಕ್ಕೆ ಅಡ್ವೊಕೇಟ್ ಇರ್ತಾರೆ ಸರ್ ರೈತರು. ಅವ್ರ ಹತ್ರ ಒಂದು ರಿಪೋರ್ಟ್ ತೊಗೊಂಡು ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ಲೀಗಲ್ ಒಪಿನಿಯನ್. ಎಕ್ಸಾಕ್ಟ್ಲಿ ಸರ್. ಈ ಜಮೀನಿಗೆ ಬ್ಯಾಂಕ್ನವರು ಸಾಲ ಮಂಜೂರಿ ಮಾಡಬಹುದು ಅಂತ ಒಂದು ರಿಪೋರ್ಟ್ ಏನು ಕೊಡ್ತಾರಲ್ಲ ಅದನ್ನು ತಗೊಂಡು 2 ಲಕ್ಷದ ಮೇಲ್ಪಟ್ಟು ಸಾಲವನ್ನು ಬ್ಯಾಂಕ್ಗಳು ಮಂಜೂರು ಮಾಡ್ತಕ್ಕಂಥ ಅವಕಾಶಗಳಿದೆ ಸರ್. ಈಗ ಹೈನುಗಾರಿಕೆ ಮಾಡೋರು, ತೋಟಗಾರಿಕಾ ಬೆಳೆ ಮಾಡೋರು ಈ ಬೆಳೆ ಸಾಲ ತಗೊಂಡು ಏನೆಲ್ಲ ಮಾಡಬಹುದು ಅಂತ, ಪ್ರಯೋಜನಗಳು ಏನು? ಹೈನುಗಾರಿಕೆಗೆ ನೋಡಿ, ಈಗ ಅದರದೇ ಆದ ಇನ್ಪುಟ್ಸ್ ಏನು, ಇವಾಗ ನಾವು ಹಸು ಖರೀದಿಯಿಂದ ಹಿಡಿದು ಮೇವು ಬೇಕಾಗುತ್ತೆ, ಪಶು ಅದಕ್ಕೆ ಆಹಾರ ಬೇಕಾಗುತ್ತೆ, ವೈದ್ಯಕೀಯ ಚಿಕಿತ್ಸೆಗೆ ಖರ್ಚು ಬೇಕಾಗುತ್ತೆ, ಜೊತೆಗೆ ಅದರ ನಿರ್ವಹಣೆಗೆ ಖರ್ಚು ಬೇಕಾಗುತ್ತೆ. ಇದೆಲ್ಲದಕ್ಕೂ ಸಹ ನಾವು ಹೈನುಗಾರಿಕೆಯಲ್ಲಿ KCC ಸಾಲವನ್ನು ಸದ್ಬಳಕೆ ಮಾಡ್ಕೋಬಹುದು. ಕೋಳಿ ಸಾಕಾಣಿಕೆಗೆ ಮರಿಗಳು ಖರೀದಿ ಮಾಡೋದ್ರಿಂದ ಹಿಡಿದು ಅದಕ್ಕೆ ಬೇಕಾಗಿರ್ತಕ್ಕಂಥ ಫೀಡ್, ಆಹಾರ, ಮತ್ತು ಅದಕ್ಕೆ ಔಷಧಿಗಳು ಬೇಕಾಗುತ್ತೆ, ನಿರ್ವಹಣೆ ವೆಚ್ಚ ಇರುತ್ತೆ. ಇದೆಲ್ಲದಕ್ಕೂ ಸಹ ಕೋಳಿ ಸಾಕಾಣಿಕೆಯಲ್ಲಿ KCC ಸಾಲವನ್ನು ಸದ್ಬಳಕೆ ಮಾಡ್ಕೋಬೋದು. ಇನ್ನು ತೋಟಗಾರಿಕಾ ಬೆಳೆಗಳಿಗೆ ಬಂದಾಗ ಹಣ್ಣುಗಳು, ತರಕಾರಿಗಳು, ಹೂ ಬೆಳೆ ಆಗಿರ್ಬೋದು, ಮಸಾಲೆ ಬೆಳೆಗಳು, ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳು ಬಂದಾಗ ಅದಕ್ಕೆ ಬೇಕಾಗ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ನೀರಾವರಿ ಖರ್ಚುಗಳಾಗಿರ್ಬೋದು, ಬೆಳೆ ಸಂರಕ್ಷಣೆ ಅಂದರೆ ಕೀಟನಾಶಕಗಳ ಬಳಕೆ, ಇದೆಲ್ಲದಕ್ಕೂ ಸಹ KCC ಹಣವನ್ನು ಬಳಕೆ ಮಾಡ್ಕೋಬೋದು. ಅಂದರೆ ಇವೆಲ್ಲ ಆವರ್ತಕ ಖರ್ಚುಗಳಂತ ಹೇಳ್ತೀವಿ, ದಿನನಿತ್ಯ ಬರ್ತಾ ಇರುತ್ತೆ ಕೃಷಿಯಲ್ಲಿ. ಸೊ ಆವಾಗ ನಾವು ಯಾವುದೋ ಕೈ ಸಾಲ ಅಥವಾ ಹೊರಗಡೆ ಹೆಚ್ಚಿನ ಬಡ್ಡಿ ಸಾಲವನ್ನು ಅವಲಂಬನೆ ಆಗದೆ ಬ್ಯಾಂಕ್ನಲ್ಲಿ KCC ಪಡ್ಕೊಂಡು ನನಗೆ ಅವಶ್ಯಕತೆ ಇರೋವಷ್ಟು ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು, ಮತ್ತು ನನ್ನ ಹತ್ರ ಹಣ ಇದ್ದಾಗ ಮರುಪಾವತಿ ಮಾಡಬೇಕು. ಆವಾಗ ಈ KCC ಸಾಲ ತುಂಬ ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಕ್ಕಂತಾಗುತ್ತೆ, ಮರುಪಾವತಿಗೂ ಕಷ್ಟಪಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಸರ್. ಕ್ರೆಡಿಟ್ ಕಾರ್ಡ್ನ ಸೌಲಭ್ಯ ಪಡೆಯೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಸರಳವಾಗಿದೆ ಇದು ಅಂತ? ಈ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮದ ಉದ್ದೇಶ ಇದಾಗಿದೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೃಷಿ ಇಲಾಖೆಯವರು ಅಥವಾ ನಮ್ಮ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಏನಿದಾರಲ್ಲ ಅವರೆಲ್ಲ ಕೂಡ್ಕೊಂಡು ಇವತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಕ್ಯಾಂಪ್ಸನ್ನು ಮಾಡ್ತಾ ಇದ್ದಾರೆ ಸರ್. ಈಗ KCC ಕ್ಯಾಂಪ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ರೈತರು ಸರಳ ದಾಖಲಾತಿಗಳೇನು ಅವರ ಉತ್ತಾರ ಅಂತ ಏನು ಹೇಳ್ತೀವಲ್ಲ, ರೆಕಾರ್ಡ್ ಆಫ್ ರೈಟ್ಸ್ ಆಗಿರ್ಬೋದು, ಇತ್ತೀಚಿನ ಕಂದಾಯ ಪಾವತಿ ಮಾಡಿರ್ತಕ್ಕಂಥ ರಶೀದಿಯೊಂದಿಗೆ ಮತ್ತು ನಮ್ಮ ಮುಟೇಷನ್ನು, ಇದೆಲ್ಲ ಸಿಂಪಲ್ ಡಾಕ್ಯುಮೆಂಟ್ಸನ್ನು ತಗೊಂಡು ಆ ಕ್ಯಾಂಪ್ಸನ್ನು ಅಟೆಂಡ್ ಮಾಡಿದ್ರೆ ಅಲ್ಲೇ ಅವರು ಆ ಕ್ಯಾಂಪುಗಳಲ್ಲಿ ಸರಳೀಕರಿಸಿದ ಒಂದು ಅಪ್ಲಿಕೇಶನನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅಲ್ಲಿ ತುಂಬಿ ನಂತರ ಬ್ಯಾಂಕ್ ಆಯ್ಕೆ ರೈತರಿಗಾಗಿರುತ್ತೆ. ನನಗೆ ಇಂಥದೇ ಬ್ಯಾಂಕಲ್ಲಿ ಸಾಲ ಅಂದರೆ ತೊಗೊಳ್ಳೇಬೇಕಂತೇನು ಉದ್ದೇಶ ಇರಲ್ಲ ಸರ್. ಅವರ ಊರಿನ ಹತ್ತಿರದ ಬ್ಯಾಂಕ್ ಯಾವುದೇ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ಆಯ್ಕೆ ಮಾಡಿಕೊಂಡು ಆ ಸರಳೀಕರಿಸಿದ ದಾಖಲಾತಿಗಳನ್ನು ಕೊಟ್ಟರೆ ಕೂಡಲೇ ಸಾಲ ಅವರ ಒಂದು ಅರ್ಹತೆ ಮೇರೆಗೆ ಸಾಲ ಮಂಜೂರಾಗ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮಗಳು, ಕ್ಯಾಂಪ್ಸ್ ಅಂತ ಏನು ಹೇಳ್ತೀವಲ್ಲ, ಶಿಬಿರಗಳು ಗ್ರಾಮೀಣ ಭಾಗದಲ್ಲಿ ಇವತ್ತು ಅಂದರೆ ಎಲ್ಲೆಲ್ಲಿ ಆಗ್ತಿದೆ ಸರ್? ಎಲ್ಲ ಜಿಲ್ಲೆಗಳಲ್ಲೂ ಆಗ್ತಾ ಇದೆ, ಜನರಿಗೆ ಗೊತ್ತಾಗ್ತಾ ಇದೆ ಸರ್. ಯಾಕಂದರೆ
ಕೃಷಿ ಇಲಾಖೆಯವರು ಇದಕ್ಕೆ ತುಂಬ ಡೀಟೇಲಾಗಿ ಈವನ್ ನ್ಯೂಸ್ ಪೇಪರಲ್ಲೆಲ್ಲ ಒಂದು ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಟ್ಟಿರೋದ್ರಿಂದ ರೈತರಿಗೆ ಈಗಾಗಲೇ ವಿಷಯ ಮುಟ್ಟಿದೆ. ಪ್ಲಸ್ ಗ್ರಾಮ ಪಂಚಾಯತ್ ಕಚೇರಿಗಳನ್ನು ನಾವು ಇಲ್ಲಿ ಕೂಡಿಸ್ಕೊಳ್ತಾ ಇರೋದ್ರಿಂದ ಜೊತೆಗೂಡಿಸ್ಕೊಳ್ತಾ ಇರೋದ್ರಿಂದ ರೈತರಿಗೆ ಈ ವಿಷಯ ಮುಟ್ತಾ ಇದೆ. ಮತ್ತು ನಮ್ಮ KVKಗಳು RSKಗಳಿದ್ದಾವೆ, ರೈತ ಸಂಪರ್ಕ ಕೇಂದ್ರಗಳು, ಇವರೆಲ್ಲರ ಮುಖಾಂತರ ಒಂದು ದೊಡ್ಡ ಅಭಿಯಾನದ ರೀತಿಯಲ್ಲಿ ಇವತ್ತು ಇದು ನಡೀತಾ ಇರೋದ್ರಿಂದ ಖಂಡಿತ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಬ್ಯಾಂಕುಗಳ ಮುಖೇನ KCC ಸಾಲದ ಮುಖೇನ ಇವತ್ತು ಏನು ಅವರು ಅನುಭವಿಸ್ತಾ ಇರತಕ್ಕಂಥ ಬರದ ಸಮಸ್ಯೆ ಆಗಿರ್ಬೋದು ಅಥವಾ ಈ ನಮ್ಮ ಆರ್ಥಿಕ ಸಂಪನ್ಮೂಲದ ಸಮಸ್ಯೆ ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ರೈತರಿಗೆ ತುಂಬಾ ಉಪಯೋಗವಾಗುತ್ತೆ ಈ ಮಾಹಿತಿ ಅಂತ ಅಂದ್ಕೊಳ್ತೀವಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ತಮಗೆ ತುಂಬಾ ಮಾಹಿತಿದಾಯಕವಾಗಿತ್ತು, ಜೊತೆಗೆ ಆಸಕ್ತಿದಾಯಕವಾಗಿತ್ತು ಅಂತ ಕೂಡ ಭಾವಿಸ್ತೀನಿ. ಅದರಲ್ಲೂ ಎಕ್ಸ್ಪೆಷಲಿ ರೈತರಿಗೆ ಯಾವ ರೀತಿಯಾಗಿ ಸಾಲವನ್ನು ಪಡಿಬೇಕು, ಅದರಲ್ಲೂ ಈ ಬೆಳೆ ಸಾಲವನ್ನು ಹೇಗೆ ಪಡ್ಕೊಳ್ಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕು ಅಂಥೇಳಿ ಭಾಳ ಸರಳವಾಗಿ ವಿವರಿಸಿದ್ದಾರೆ. ಹಾಗಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ನ ಜೊತೆಗೆ, ಇನ್ನೊಂದು ವಿಷಯದ ಜೊತೆಗೆ. ಧನ್ಯವಾದಗಳು. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, X ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.